ಹಲೋ, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಸೆಕೆಂಡ್ PUC ಕನ್ನಡ ಬೆಳಗು ಜಾವ ಪದ್ಯದ ಸಾರಾಂಶ. ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ದ ರಾ ಬೇಂದ್ರೆಯವರು ಈ ಪ್ರಸ್ತುತ ಪದ್ಯವನ್ನು ಬರೆದಿದ್ದಾರೆ. ಬೆಳಗು ಎಂಬ ಬೆಳಕು ಉದಯಿಸಿ ನಮ್ಮ ಬಾಳನ್ನು ಬೆಳಗುವುದನ್ನು ಯೌವನವೆಂಬ ಮಾನವ ಜೀವನದಲ್ಲಿ ಕ್ರಿಯಾಶೀಲರಾಗಿ ಬದುಕಿ ಸಬಲತೆಯನ್ನು ಅನುಭವಿಸಬೇಕೆಂದು ಕವಿ ತಿಳಿಸಿದ್ದಾರೆ. ಕವಿತೆಯ ಆರಂಭದಲ್ಲಿ ಮಲಗಿ ನಿದ್ರಿಸುವ ಯುವಕರನ್ನು ಏಳಿ ಎದ್ದೇಳಿ ಎಂದು ಎಬ್ಬಿಸುತ್ತಿದ್ದಾರೆ. ಹಿರಿಯ ಜೀವವೊಂದು ಕಿರಿಯರನ್ನು ಪ್ರೀತಿಯಿಂದ ಏಳು ಚಿನ್ನ ಎದ್ದೇಳು ಎಂದು ಎಬ್ಬಿಸಿದಂತಿದೆ. ಬೆಳಗಾದರೂ ಮಲಗಿ ನಿದ್ರಿಸುವುದು ಸರಿಯಲ್ಲ. ಬೆಳಕು ಬರುವುದೇ ದೈನಂದಿನ ದುಡಿತದಲ್ಲಿ ತೊಡಗಲು. ಬೆಳಗಾಯಿತು ಮೇಲು ಮೂಡನವು ಕಣ್ಣು ತೆರೆದಿದೆ ಎಂದಿದ್ದಾರೆ. ಮೂಡಲದ ಕಣ್ಣು ತೆರೆಯುವುದೆಂದರೆ ರವಿಯು ಮೂಡುವ ಸೂಚನೆಯಾಗಿ ಅಲ್ಲಿ ಬೆಳಕು ಕಾಣುವುದು. ಸೂರ್ಯೋದಯವಾಗುವುದರಿಂದ ರಾತ್ರಿಯೆಲ್ಲ ಮಿನುಗುತ್ತಿದ್ದ ನಕ್ಷತ್ರಗಳು ಜಾರಿ ಪಕ್ಕಕ್ಕೆ ಸರಿದಿವೆ. ಕತ್ತಲೆಲ್ಲ ಸೋರಿ ಹೋಗಿದೆ. ಕತ್ತಲನ್ನೂ ಮೀರಿದ ಬೆಳಕು ಉದಯಿಸುವುದರಿಂದ ಬಾನು ಬಣ್ಣವಾಗಿದೆ ಎಂದು ಕವಿ ಬೆಳಗು ಜಾವದ ಆರಂಭವನ್ನು ಸೂಚಿಸಿದ್ದಾರೆ. ಬೆಳಗಿನ ಬೇಟೆಗಾರನ ಆಗಮನವಾಗಿದೆ. ಅವನೇ ಮಾರ ಅಥವಾ ಮನ್ಮಥ. ಆತ ತನ್ನ ಜೇನಿನಂತಹ ಎದೆಗೆ ಹೂಬಾಣವನ್ನು ಹೂಡಿ ಜಮ್ಮೆಂದು ಪ್ರಯೋಗಿಸಿದ್ದಾನೆ. ಅದರ ಪರಿಣಾಮವಾಗಿ ಬೆಳಗು ಗುಡಿಗೋಪುರದ ಮೇಲೂ ಹಾದು ಹೋಗಿದೆ. ಇದು ಬೆಳಗಿನ ಬೇಟೆಗಾರನ ಆಗಮನದ ಪರಿ ಎಂದು ಕವಿ ವರ್ಣಿಸಿದ್ದಾರೆ. ಬೆಳಗಿನ ಜಾವದ ಸವಿಗೆ ಜಗವು ಸೋತು ಶರಣಾಗಿದೆ. ನಿಶೆ ಇಳಿದು ಉಷೆ ಮೂಡಿ ಎಳೆ ಬಿಸಿಲಿನ ನಗುವನ್ನು ಸೂಸಿದೆ. ಈ ಎಳೆ ನಗುವಿನಂತಹ ಬಿಸಿಲಿನ ರೀತಿಗೆ ಜಗವು ಸೋತಿದೆ. ಬೆಳಗಿನ ಜಾವದಲ್ಲಿ ಬೀಳುವ ಕನಸು ಅತ್ಯಂತ ಸುಂದರವಾಗಿರುತ್ತದೆ. ಆದರೆ ಅಷ್ಟರಲ್ಲಿ ಬೆಳಗು ಆಗಮಿಸಿ ಮಕ್ಕಳೇ ಏಳಿ ಏನನ್ನಾದರೂ ರಸರೂಪದ ಆಹಾರವನ್ನು ಸೇವಿಸಿ ನಿದ್ರೆಗೆ ಅಂತ್ಯ ಹೇಳಿ ಮೇಲೇಳಿ ಎಂದು ಕವಿ ಹೇಳಿದ್ದಾರೆ. ಬೆಳಗೆದ್ದು ರಸ ಕುಡಿದಂತೆ ಈ ಬದುಕಿನ ದ್ರವವನ್ನು ತುಂಬಿ ಕುಡಿಯಬೇಕು. ಶಕ್ತಿ ಇರುವವರೆಗೂ ತುಂಬಿ ಕುಡಿಯಬೇಕು. ಆದ್ದರಿಂದ ಮೊದಲು ಕಳ್ಳನಿದ್ದೆಯನ್ನು ಬಿಟ್ಟು ಎಚ್ಚರಗೊಳ್ಳಿ ಎಂದು ಕವಿ ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಕೋಳಿ ಕೂಗಿದಾಗ ಎಲ್ಲರೂ ಬೆಳಗಾಯಿತೆಂದು ಹೇಳುತ್ತಾರೆ. ಆದರೆ ಯುವಕರು ಬೆಳಗಾಗಿ ಎಷ್ಟೇ ಹೊತ್ತಾದರೂ ಮಲಗಿಯೇ ಇರುತ್ತಾರೆ. ಇದರಿಂದ ಕವಿ ಯಾವಾಗಲೋ ಕೋಳಿ ಕೂಗಾಯಿತು ಎದ್ದೇಳಿ ಎಂದು ಎಬ್ಬಿಸುತ್ತಿದ್ದಾರೆ. ಎದ್ದ ತಕ್ಷಣ ಏನನ್ನಾದರೂ ಕುಡಿಯುವ ಪರಿಪಾಠ ಇರುವುದು. ಆದ್ದರಿಂದ ತಡ ಮಾಡದೆ ಕುಡಿಯಲು ಪಾನೀಯವನ್ನು ತೆಗೆಯಬೇಕೆಂದು ಕವಿ ತಿಳಿಸಿದ್ದಾರೆ. ಅಲ್ಲದೆ ಬೇಗ ಅಂಗಡಿಯ ಕದವನ್ನು ತೆಗೆದು ಜೀವನದ ವ್ಯಾಪಾರವನ್ನು ಆರಂಭ ಮಾಡಿ ಯಶಸ್ವಿಯಾಗಬೇಕೆಂದು ಎಚ್ಚರಿಸಿದ್ದಾರೆ. ಜೀವನವೆಂಬ ನದಿಗೆ ಪ್ರವಾಹ ಬರಬಹುದು ಎಂದಿದ್ದಾರೆ. ಯಾವಾಗ ಬೇಕಾದರೂ ಸಾವು ಬರಬಹುದು. ಎಲ್ಲರಿಗೂ ಕೂಡ ಸಾವು ಅನಿರೀಕ್ಷಿತವಾದದ್ದು. ಆದ್ದರಿಂದ ಯೌವನಾವಸ್ಥೆಯಲ್ಲಿಯೇ ಇರುವಾಗ ದುಡಿದು ಏನನ್ನಾದರೂ ಸಾಧಿಸಿ ಉತ್ತಮರಾಗಬೇಕೆಂದು ಕವಿ ತಿಳಿಸಿದ್ದಾರೆ. ಒಣಗಿದ ಮರ ಮತ್ತೆ ಚಿಗುರೊಡೆಯಬಹುದು. ಸುಗ್ಗಿಯ ಕಾಲದಲ್ಲಿ ಸಂಪದ್ಭರಿತವಾದ ಬೆಳೆ ಬರಬಹುದು ಅಥವಾ ಬರದೇನೂ ಇರಬಹುದು. ಆದರೆ ಯೌವನವೆಂಬುದು ಮತ್ತೆ ಸಿಗುವುದಿಲ್ಲ. ಆದ್ದರಿಂದ ಯೌವನಾವಸ್ಥೆಯಲ್ಲೇ ಏನನ್ನಾದರೂ ಸಾಧನೆಯನ್ನು ಮಾಡಿ ಎಲ್ಲರೂ ತಮ್ಮ ತಮ್ಮ ಜೀವನದ ಹಾದಿಯನ್ನು ಸುಖವಾಗಿಟ್ಟುಕೊಳ್ಳಿ ಎಂದು ಕವಿಯವರು ಯುವಕರಿಗೆ ಕಿವಿಮಾತನ್ನು ತಿಳಿಸಿದ್ದಾರೆ. ಹಾಗೆಯೇ ಮುಪ್ಪು ಬಂದು ಆವರಿಸುವ ಚಿಂತೆ ಇರಲಿ. ಒಟ್ಟಾರೆಯಾಗಿ ಈ ಒಂದು ಪದ್ಯದಲ್ಲಿ ಕವಿಯವರು ಮುಂಜಾನೆಯ ಮಹತ್ವವನ್ನು ತಿಳಿಸಿದ್ದಾರೆ. ಹಾಗೆಯೇ ಎಲ್ಲರೂ ಕೂಡ ಯೌವನಾವಸ್ಥೆಯಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಿ ಮುಪ್ಪಿನ ಕಾಲದಲ್ಲಿ ಸುಖಕರವಾದ ಜೀವನವನ್ನು ನಡೆಸಬೇಕೆಂದು ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.